ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಯೋಗಿಗಳಿಗೆ ಜನ್ಮ ಜನ್ಮಾಂತರವಿದೆಯೇ? ಯೋಗಿಗಳಿಗೆ ಜನ್ಮ ಜನ್ಮಾಂತರವೂ ಇದೆ. ಇಲ್ಲ ಅನ್ನೋದಾದರೆ ಅವರಿಗೆ ಗುರುಕೃಪೆ ಆಗಿರಬೇಕು, ಇಲ್ಲ ಅಂತಂದರೆ ಶಿವಕೃಪೆ ಆಗಿರಬೇಕು, ಇಲ್ಲ ಅಂತಂದರೆ ಅವರ ಕರ್ಮ ಬಂಧನ ಕಳೆದಿರಬೇಕು, ಅವರು ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡು ಆ ಪರಮಾತ್ಮ ಶಿವನ ಕಡೆ ಹೋಗಿರಬೇಕು. ಇಲ್ಲ ಅನ್ನುವುದಾದರೆ ಹರಿಹರ ಬ್ರಹ್ಮಾದಿಗಳು, ತ್ರಿಮೂರ್ತಿಗಳು, ಋಷಿಮುನಿಗಳು ಯಾರಿಗೂ ಸಹ ಪುನರ್ಜನ್ಮದ ಬಂಧನದಿಂದ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಕಾರಣ ಇದು ಹುಟ್ಟು ಸಾವುಗಳ ಚಕ್ರದಲ್ಲಿ ಭವದಲ್ಲಿ ಬಂದಂತಹ ಶರೀರ. ಈ ಶರೀರದಲ್ಲಿ ಸಿಕ್ಕಿ ಹಾಕಿಕೊಂಡಿರ್ತಕ್ಕಂಥ ಆತ್ಮ. ಈ ಆತ್ಮಕ್ಕೆ ಎರಡು ಬಿಡುಗಡೆಗಳಾಗಬೇಕು. ಒಂದು, ಈ ಶರೀರದ ಬಂಧನದಿಂದ ಬಿಡುಗಡೆ ಆಗಬೇಕು ಆತ್ಮಕ್ಕೆ. ಇನ್ನೊಂದು, ಸಂಪೂರ್ಣವಾಗಿ ಈ ಭೂಲೋಕದಿಂದಲೇ ಬಿಡುಗಡೆ ಆಗಬೇಕು. ಈ ಭೂಲೋಕದಿಂದ ಬಿಡುಗಡೆಯಾಗಿ ಶಿವಲೋಕ ಪ್ರಾಪ್ತಿ ಆಗಬೇಕು. ಅಲ್ಲಿಯವರೆಗೆ ಈ ಶರೀರದಲ್ಲಿರ್ತಕ್ಕಂಥ ಆ ಆತ್ಮಕ್ಕೆ ಈ ಬಂಧನಗಳು ಬಿಡೋದೇ ಇಲ್ಲ. ಒಂದು ಶರೀರ ಬಂಧನ, ಇನ್ನೊಂದು ಮಾಯಾ ಬಂಧನ, ಇನ್ನೊಂದು ಕರ್ಮ ಬಂಧನ. ಈ ಬಂಧನಗಳಿಂದ ಮುಕ್ತಿ ಆಗಬೇಕು ಅಂತಂದರೆ ಆ ಪರಮಾತ್ಮನ ಕೃಪೆ, ಆ ಶಿವನ ಕೃಪೆ ಆಗಲೇಬೇಕು. ಇಲ್ಲ ಅಂತಂದರೆ 84 ಲಕ್ಷ ಜೀವರಾಶಿಗಳಲ್ಲಿ ಬಂದು 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 ಹುಟ್ಟತಾನೆ ಇರಬೇಕು, ಸಾಯ್ತಾನೆ ಇರಬೇಕು, ಪಾಪಗಳನ್ನು ಮಾಡ್ತಾನೆ ಇರಬೇಕು. ಆ ಪಾಪಗಳಿಗೆ ಫಲವನ್ನು ನಾವು ಉಣ್ತಾನೆ ಇರಬೇಕು, ಭವಬಂಧನದಲ್ಲಿ ಹೋಗ್ತಾನೆ ಇರಬೇಕು. ಉಳಿ ಉಮೇಶ್ವರ ಅಂತಕ್ಕಂಥ ಒಬ್ಬರು ಶರಣರು ಬರೀತಾರೆ, 84 ಲಕ್ಷ ಯೋನಿಗಳು ಜನಿಸುವರು ಜನರೆಲ್ಲರೂ. ಇದು ಎಲ್ಲರಿಗೂ ಕಡ್ಡಾಯ. ಆ ಜನ್ಮಾಂತರದ ಯೋನಿಗಳು ಜನಿಸದಾತನೇ ಯೋಗಿ. ಎಲ್ಲರೂ ಜನರಲ್ಲಾಗಿ ಬರ್ತಾರೆ, ಜನನೀಯ ಜಠರದಲ್ಲಿ ಜನ್ಮ ತಗೊಳ್ತಾರೆ, ನಾನಾ ಯೋನಿಗಳಲ್ಲಿ ಜನ್ಮ ತಗೊಳ್ತಾರೆ. ಆದರೆ ಶರಣರು, ನಿಜ ಶರಣರು ಅಂತಂದರೆ ಮುಕ್ತಿ ಪಡೆದಿರ್ತಕ್ಕಂಥ ಶರಣರು, ಆ ಜನ್ಮಾಂತರ ಯೋನಿಗಳು ಜನಿಸದಾತನೇ ಯೋಗಿ. ಅವನು ಜನಿಸೋದಿಲ್ಲ. ಆ ಯೋಗಿ ಜನ್ಮಾಂತರ ಕಳೆದಿಹನು. ಅವನು ಜನ್ಮಾಂತರ ಕಳೆದಿಹನು ಹೇಗೆ ಅಂದರೆ ಶಿವಕೃಪೆಯಿಂದ, ಗುರುಕೃಪೆಯಿಂದ. ಆ ಗುರುಕೃಪೆಯಿಂದ, ಶಿವಕೃಪೆಯಿಂದ ಬೆಸೆಯಲಾಗಿತ್ತಾಗಿ ಹಿಂದು ಯೋನಿ ಜನ್ಮಾಂತರವ ಕಳೆದ ಶರಣನಿಗೆ ಮತ್ತೆ ಭವಮಾಲೆ ಉಂಟೆ? ಇಲ್ಲ, ಮತ್ತೆ ಭವಮಾಲೆ ಇಲ್ಲ. ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ, ಒಂದು ಯೋನಿಯಲ್ಲಿ ಬಂದ ಸುಖವ ನಾನು ಎಂದೆಂದಿಗೂ ಮರೆಯಲಾರೆ, ಕಳೆಯಲಾರೆ. ಇನ್ನು 84 ಲಕ್ಷ ಜನ್ಮವೆಂದರೆ ನನ್ನಿಂದ ಸಾಧ್ಯವಿಲ್ಲವಯ್ಯ. ಒಂದುವನರಿಯದ ಶಿಶು ನಾನು, ನನ್ನನ್ನು ಏನೂ ತಿಳಿಯದ, ಪಾಪ ಪುಣ್ಯಗಳು ತಿಳಿಯದಂತಹ ಶಿಶು ನಾನು. ನೊಂದೆನಯ್ಯ ಎನ್ನ ಕಂದ ಬಾ ಎಂದು ಕಂಬನಿಯ ತೊಡೆದೆತ್ತಿ ಆನಂದದಿಂದ ಕಣ್ತೆರೆ ಉಳಿಯುಮೇಶ್ವರ. ಶರಣರು ಎಷ್ಟು ಚೆನ್ನಾಗಿ ಆ ಶಿವನನ್ನು, ಪರಮಾತ್ಮನನ್ನು ಕೇಳ್ಕೊಳ್ತಾರೆ ಅಂತಂದರೆ, 84 ಲಕ್ಷ ಯೋನಿಗಳಲ್ಲಿ ಬಂದೆ, ಭವಗಳನ್ನು ಉಂಡೆ, ಕಳೆಯಬಾರದಂತಹ ಕಷ್ಟಗಳನ್ನು ನಾನು ಕಳೆದೆ. ಈಗ ನಿನ್ನ ಕೃಪೆಯಾಗಿದೆ, ಇನ್ನು ನನಗೆ ಜನ್ಮವನ್ನು ಕೊಡಬೇಡ. 84 ಲಕ್ಷ ಜೀವರಾಶಿಗಳಲ್ಲಿ ನಾನು ನಿನ್ನ ಬರಲಾರೆ. ನನಗೆ ನಿನ್ನ ಮಗ, ನಿನ್ನ ಶಿಶು ನಾನು ನೊಂದಿದ್ದೇನೆ. ಜನ್ಮದಲ್ಲಿ ಬಂದು 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 ನಾನು ನೊಂದಿದ್ದೇನೆ. ಎನ್ನ ಕಂದ ಬಾ ಎಂದು ಕಂಬನಿಯ ತೊಡೆದೆತ್ತಿ ನನ್ನ ಕಣ್ಣೀರನ್ನು ಒರೆಸಿ ಆನಂದದಿಂದ ಕಣ್ಣು ತೆರೆದು ನನ್ನನ್ನು ಕರ್ಕೊಳ್ಳಪ್ಪ ಉಳಿ ಉಮೇಶ್ವರ ಎಂಬುದಾಗಿ ನಮ್ಮ ಶರಣರು ಪರಿಪರಿಯಾಗಿ ಪರಮಾತ್ಮನನ್ನು ಈ ಭವಬಂಧನದಿಂದ ಬಿಡಿಸ್ಕೊಳ್ಳಿಕ್ಕೆ, ಇದೇ ಜನ್ಮವನ್ನು ಕಡೆ ಮಾಡಿಕೊಳ್ಳಿಕ್ಕೆ
ಆ ಸ್ವರ್ಗದ ಕಡೆ ಹೋಗೋದಕ್ಕೆ, ಪರಮಾತ್ಮನಲ್ಲಿ ಐಕ್ಯನಾಗೋದಕ್ಕೆ, ಶಿವಲೋಕಕ್ಕೆ ಹೋಗೋದಕ್ಕೆ ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ. ಈ ಬೇಡ್ಕೊಳ್ತಾ ಇರ್ತಕ್ಕಂಥ ಪರಿ ಅವ್ರಿಗೋಸ್ಕರ ಅಲ್ಲ, ಅದು ನಮಗೋಸ್ಕರ. ನಾವು ಸಹ ಈ ಪರಿಯಾಗಿ ಆ ಶಿವನನ್ನು ಬೇಡ್ಕೊಳ್ಳಿ, ಪರಮಾತ್ಮ ನಿರಾಕಾರ ಶಿವನನ್ನು ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಶರಣರು ಹೇಳ್ತಾರೆ. ಅದರಿಂದ ಶರಣರಾಗಲಿ ಯಾರೇ ಆಗಲಿ ಅವರಿಗೆ ಮುಕ್ತಿ ಸಿಗಲಿಲ್ಲ ಅಂತಂದರೆ ಜನ್ಮವ ಪಡ್ಕೊಳ್ಳೇಬೇಕಾಗುತ್ತೆ. ಪ್ರಕೃತಿಗೂ ಜನ್ಮ ಜನ್ಮಾಂತರಕ್ಕೂ ಏನಾದರೂ ಸಂಬಂಧವಿದೆಯೇ? ಪ್ರಕೃತಿಗೂ ಈ ಜನ್ಮ ಜನ್ಮಾಂತರಕ್ಕೂ ಬಹಳ ನಿಕಟ ಸಂಪರ್ಕ ಇದೆ. ತೋರುವ ಈ ಜಗತ್ತು ನಮಗೆ ಬಹಳ ಸುಂದರವಾಗಿ ಕಾಣಿಸುತ್ತೆ. ಈ ತೋರುವ ಜಗತ್ತಿನಲ್ಲಿ ನಮ್ಮ ಅವಶ್ಯಕತೆಗಳನ್ನು ನಾವು ಪೂರೈಸಿಕೊಳ್ಳೋದಕ್ಕೆ ಈ ಇಂದ್ರಿಯಗಳ ಹತೋಟಿ ಇಲ್ಲದೆ ಇಂದ್ರಿಯಗಳನ್ನು ಹರಿಯಬಿಟ್ಟು ಅನೇಕ ಪಾಪಕರ್ಮಗಳನ್ನು ನಾವು ಮಾಡ್ತೀವಿ. ಇದು ಪ್ರಕೃತಿ ಸಹಜವಾದಂಥದ್ದು. ಈ ಪ್ರಕೃತಿಯಲ್ಲಿರ್ತಕ್ಕಂಥ ಮಾಯೆ ನಮ್ಮನ್ನು, ಈ ನಮ್ಮ ಕರ್ಣೇಂದ್ರಿಯಗಳನ್ನು, ನಮ್ಮ ಪಂಚೇಂದ್ರಿಯಗಳನ್ನು ಸಂಪೂರ್ಣವಾಗಿ ಆಕರ್ಷಣೆಯನ್ನು ಮಾಡಿ ಅಧೀನ ಮಾಡಿಬಿಡುತ್ತೆ. ಆ ಆಕರ್ಷಣೆಗೆ ಅಧೀನ ಮಾಡುತ್ತೆ. ನೋಡಿದ್ದನ್ನೆಲ್ಲ ಪಡಿಬೇಕು, ನೋಡಿದ್ದನ್ನೆಲ್ಲ ಅನುಭವಿಸಬೇಕು ಅನ್ನುವಂತಹ ಮಾಯೆ ನಮಗೆ ಪದೇ 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 ಕಾಡಿ ನಮ್ಮ ಅವಶ್ಯಕತೆಗಳನ್ನು ಸಂಗ್ರಹಣೆ ಮಾಡೋಕ್ಕೆ ಶುರು ಮಾಡ್ತೀವಿ. ಭೂಮಿಯನ್ನು ಸಂಪಾದನೆ ಮಾಡಲಿಕ್ಕೆ ಹೋಗ್ತೀವಿ, ಅನೇಕ ಪಾಪಗಳನ್ನು ಮಾಡ್ತೀವಿ. ಅಧಿಕಾರವನ್ನು ಸಂಪಾದನೆ ಮಾಡೋಕ್ಕೆ ಹೋಗ್ತೀವಿ, ಅನೇಕ ಪಾಪಗಳನ್ನು ಮಾಡ್ತೀವಿ. ಆಸ್ತಿಯನ್ನು ಮಾಡಲಿಕ್ಕೆ ಹೋಗ್ತೀವಿ, ಅನೇಕ ವಾಮ ಮಾರ್ಗಗಳನ್ನು ಹಿಡಿದು ಆಸ್ತಿಯನ್ನು ಸಂಪಾದನೆ ಮಾಡೋದೇ ನಮ್ಮ ಪರಮ ಉದ್ದೇಶ ಮಾಡಿಕೊಂಡು ಅಲ್ಲಿ ಒಂದಷ್ಟು ಪಾಪಗಳನ್ನು ಮಾಡ್ತೀವಿ. ಹೆಣ್ಣು ಹೊನ್ನು ಮಣ್ಣು ಅನ್ನುವಂತಹ ಈ ಮನುಷ್ಯನ ಕಟ್ಟುಗಳು ಹಾಕುವಂತಹ ಈ ಬಂಧನಗಳಿದೆಯಲ್ಲ, ಆ ಬಂಧನಗಳಿಗೆ ಒಳಗಾಗಿ ನಾವು ಪಾಪಗಳನ್ನು ಮಾಡ್ತಾನೆ ಇರ್ತೀವಿ. ಇದು ಪ್ರಕೃತಿ ಸಹಜವಾದಂಥದ್ದು. ಆದರೆ ನೋಡಿ, ಈ ಪ್ರಪಂಚದ ಚೇಷ್ಟೆಗೆ ರವಿ ಬೀಜವಾದಂತೆ ಅಂತ ಹೇಳ್ತಾರೆ. ಅಂದರೆ ಸೂರ್ಯ, ಪ್ರಕೃತಿಯಲ್ಲಿ ಇರ್ತಕ್ಕಂಥ ಒಂದು ಸೂರ್ಯ ಈ ಜಗತ್ತಿನ ಚೇಷ್ಟೆಗೆ ಅವನು ಕಾರಣ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಸೂರ್ಯ ಹುಟ್ಟಲಿಲ್ಲ ಅಂತಂದರೆ ಮನುಷ್ಯ ಮಲಗಿರ್ತಾನೆ, ಕತ್ತಲಲ್ಲೇ ಇರ್ತಾನೆ, ಅವನ ಚಟುವಟಿಕೆಗಳು ಪ್ರಾರಂಭದೇ ಆಗೋದೇ ಇಲ್ಲ. ಆದರೆ ಪ್ರಕೃತಿ ಏನು ಮಾಡುತ್ತೆ ಅಂತಂದರೆ ಅವನಿಗೆ ಹಗಲು ರಾತ್ರಿಯನ್ನು ಉಂಟು ಮಾಡಿ ಅವನಿಗೆ ಬದುಕಲು ಅವಕಾಶವನ್ನು ಕೊಟ್ಟು ಅವನನ್ನು ಪರೀಕ್ಷೆ ಮಾಡ್ತದೆ. ಅವನ ಬದುಕು, ಮನುಷ್ಯನ ಬದುಕು ಒಂದು ಪರೀಕ್ಷೆಯ ಕಾಲ. ಆ ಪರೀಕ್ಷೆಯಲ್ಲಿ ಅವನು ಪಾಸ್ ಆಗ್ತಾನ, ಫೇಲ್ ಆಗ್ತಾನ, ಅವನು ಒಳ್ಳೇದು ಮಾಡ್ತಾನ, ಕೆಟ್ಟದ್ದು ಮಾಡ್ತಾನ, ಪಾಪ ಮಾಡ್ತಾನ, ಪುಣ್ಯ ಮಾಡ್ತಾನ, ಅವನ ಈ ಜೀವನವನ್ನು, ಅವನ ಈ ಆತ್ಮವನ್ನು, ಅವನ ಈ ಕಾಯವನ್ನು, ಈ ಶರೀರವನ್ನು ಯಾವ ರೀತಿ ಸದುಪಯೋಗ ಪಡಿಸಿಕೊಂಡು ಸಮಾಜಕ್ಕೆ ಪೂರಕನಾಗಿ ಬದುಕ್ತಾನ, ಇಲ್ಲ ಮಾರಕವಾಗ್ತಾನ, ದೇವರಿಗೆ ಹತ್ತಿರವಾಗಿ ಬದುಕ್ತಾನ, ಅಥವಾ ದೇವರನ್ನು ಕಾಣದೇನೆ ಹೋಗ್ತಾನ ಅನ್ನುವಂಥದ್ದು ಈ ಪ್ರಕೃತಿಗೂ ಮತ್ತು ಮನುಷ್ಯನಿಗೂ ಬಹಳ ನಿಕಟವಾದಂತಹ ಸಂಯಮ ಇದೆ. ಇಲ್ಲಿ ಒಂದು ವಚನದಲ್ಲಿ ನಮ್ಮ ಶರಣರು ಹೇಳ್ತಾರೆ, ಪರಮಂಗೆ ಅಂದರೆ ಪರಮಾತ್ಮನಿಗೆ ಪ್ರಕೃತಿಯ ಸಂಘದಿಂದ ಜೀವಭಾವ, ಆ ಜೀವಂಗೆ ಅಂಗನೆಯ ಸಂಘದಿಂದ ರೌರವ ನರಕ, ಅಂಗನೆಯ ಸಂಘದಿಂದ ರೌರವ ನರಕ, ಆ ನರಕದಿಂದ ದುಃಖ ಹೇತು, ಆ ದುಃಖ ಹೇತುವಿನಿಂದ ನಾನಾ ಯೋನಿಗಳ ಜನನ. ಇದು ಕಾರಣ ನಾನಾ ಯೋನಿಗಳಲ್ಲಿ ಜನಿಸುವ ಆ ಪ್ರಕೃತಿಯ ಸಂಘ ಬಿಡದವಂಗೆ ಮುಕ್ತಿ ಎಲ್ಲಿಹುದು ಸಿಮ್ಮಲಿಗೆಯ ಚೆನ್ನರಾಯ. ಇಲ್ಲಿ ಪ್ರಕೃತಿಗೂ ಮನುಷ್ಯನಿಗೂ ಆಕರ್ಷಣೆ. ಈ ಪ್ರಕೃತಿಗೇನು, ಈ ಪ್ರಕೃತಿಯಲ್ಲಿ ಹೂವು ಹರಳಿಸಬೇಕು, ಹಣ್ಣನ್ನು ಬಿಡಬೇಕು, ಸೂರ್ಯ ಬರಬೇಕು, ಈ ಜಗತ್ತು ತೆರ್ಕೋಬೇಕು, ಈ ಜಗತ್ತಿನಲ್ಲಿ ಚಟುವಟಿಕೆಗಳು ನಡಿಬೇಕು, ಈ ಜಗತ್ತಿನಲ್ಲಿ ಪಾತ್ರಗಳು ನಡಿಬೇಕು. ಎಲ್ಲರೂ ಪಾತ್ರಧಾರಿಗಳಾಗಿ ವಿಭಿನ್ನವಾದಂತಹ ಪಾತ್ರಗಳನ್ನು ಮಾಡಬೇಕು ಅನ್ನುವಂಥದ್ದು ಈ ಪ್ರಕೃತಿ ನಿಯಮ. ಆದರೆ ಪರಮಂಗೆ ಪ್ರಕೃತಿಯ ಸಂಘದಿಂದ ಜೀವಭಾವ. ಇನ್ನು ಈ ಜೀವ, ಈ ಆತ್ಮ ಇದೆಯಲ್ಲ, ಈ ಜೀವಂಗೆ, ಈ ಆತ್ಮನಿಗೇನು ಅಂತಂತಂದರೆ ಅಂಗನೆಯ ಸಂಘದಿಂದ ರೌರವ ನರಕ ಅಂತಂತಂದರೆ ಸ್ತ್ರೀ ವ್ಯಾಮೋಹ,
ಸ್ತ್ರೀ ವ್ಯಾಮೋಹದಿಂದ ನರಕ ಹೇತು, ಈ ನರಕದಿಂದ ದುಃಖ ಹೇತು, ದುಃಖ ಹೇತುವಿನಿಂದ ನಾನಾ ಯೋನಿಯ ಜನನ, ಮತ್ತೆ ಮರುಜನ್ಮಕ್ಕೆ ಕಾರಣ ಆಗುತ್ತೆ. ಇದು ಕಾರಣ ನಾನಾ ಯೋನಿಗಳಲ್ಲಿ ಜನಿಸುವ ಪ್ರಕೃತಿಯ ಸಂಘ ಬಿಡದವನಿಗೆ ಮುಕ್ತಿಯಲ್ಲಿಹುದು ಸಿಮ್ಮಲಿಗೆಯ ಚೆನ್ನರಾಮ. ಒಂದಲ್ಲ, ಹತ್ತಲ್ಲ, ನೂರಲ್ಲ, ಸಹಸ್ರವಲ್ಲ, ಲಕ್ಷವಲ್ಲ, ಕೋಟಿಯಲ್ಲ, ನಾನಾ ಯೋನಿಗಳಲ್ಲಿ ಬಂದುದಕ್ಕೆ ಕಡೆಯೇ ಇಲ್ಲ. ಬಂದ ಬರವ ನಿಂದ ನಿಲವ ತಿಳಿಯದೆ ತಂದೆ ಕಾಮೇಶ್ವರ ಬೇರಿಲ್ಲ. ನಾವು ಒಂದು ಖಚಿತಪಡಿಸಿಕೊಳ್ಳಬೇಕು, ನಾವು ಇಲ್ಲಿ ಬಂದಿದ್ದು ಮೋಕ್ಷಕ್ಕೋಸ್ಕರ, ನಾವು ಬಂದಿದ್ದು ಇದೇ ಜನ್ಮವನ್ನು ಕಡೆ ಮಾಡ್ಕೊಳ್ಳಿಕ್ಕೋಸ್ಕರ, ನಾವು ಇಲ್ಲಿ ಬಂದಿದ್ದು ಶಿವನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೋಸ್ಕರ. ಇದನ್ನು ನಾವು ಮರೆತು ಹೆಣ್ಣು ಹೊನ್ನು ಮಣ್ಣು ಅಧಿಕಾರ ಆಸೆ ದ್ರವ್ಯಗಳು ಈ ನಶ್ವರವಾದಂತಹ ಕಣ್ಣಿಗೆ ಕಾಣಿಸುವಂತಹ ಇವನ್ನೇ ಇಟ್ಕೊಂಡು ನಿಜವಾದಂಥ ಮುಕ್ತಿಯನ್ನು ನಾವು ಮರಿತಾ ಮರು ಹುಟ್ಟೋದಕ್ಕೆ ನಾವು ತಿರ್ಗಾ ಸತ್ತು ಹುಟ್ಟೋದಕ್ಕೆ ಕಾರಣ ಮಾಡ್ಕೊಳ್ತಾ ಇದ್ದೀವಿ. ಭೂಲೋಕದಲ್ಲಿ ಮಾಯೆಯನ್ನು ಯಾರು ಇಟ್ಟಿದ್ದಾರೆ? ದೇವರು ಭೂಲೋಕದಲ್ಲಿ ಮಾಯೆಯನ್ನು ಇಟ್ಟಿದ್ದಾನೆ. ಮಾಯೆ ಅಂತಕ್ಕಂಥದ್ದು ಮನುಷ್ಯನ ದೌರ್ಬಲ್ಯಗಳನ್ನು ಅದು ಕೆಣಕುತ್ತೆ. ಮನುಷ್ಯನಿಗೆ ಏನೇನು ದೌರ್ಬಲ್ಯಗಳಿದಾವೋ ಅದನ್ನು ಉಪಯೋಗಿಸಿಕೊಂಡು ಆ ಮಾಯೆ ಮನುಷ್ಯನನ್ನು ಆಟ ಆಡಿಸುತ್ತೆ. ಯಾರಿಗೆ ಇಚ್ಛಾಶಕ್ತಿ ಇಲ್ಲ, ಯಾರಿಗೆ ತನ್ನ ಮನಸ್ಸಿನ ಮೇಲೆ ನಿಯಂತ್ರಣ ಇಲ್ಲ, ಯಾರಿಗೆ ತನ್ನ ಬದುಕಿನ ಬಗ್ಗೆ ಚಿಂತೆ ಇಲ್ಲ, ಯಾರು ಸ್ವೇಚ್ಛಾಚಾರಿಗಳಾಗಿದ್ದಾರೆ, ಯಾರು ದೇವರ ಭಯವಿಲ್ಲದೆ ಬದುಕುತ್ತಿದ್ದಾರೆ, ಅಂಥವರ ಮೇಲೆ ಹಠಾತ್ತಾಗಿ ಆ ಮಾಯೆ ದಾಳಿ ಮಾಡಿ ಸಂಪೂರ್ಣವಾಗಿ ಅವರನ್ನು ಆವರಿಸಿಕೊಂಡು ಅವರನ್ನು ನರಕಕ್ಕೆ ತಳ್ಳಿಬಿಡ್ತದೆ. ಆ ಮಾಯೆ ತಳ್ಳಿಬಿಡ್ತದೆ. ಮಾಯೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ಸಾಧಕನ, ಪ್ರತಿಯೊಬ್ಬ ಮನುಷ್ಯನ, ಭಕ್ತನ ಒಂದು ಪರೀಕ್ಷೆಯನ್ನು ಮಾಡುವಂತಹ ಒಂದು ವಿಧಿ ಅದು. ಆ ವಿಧಿ, ಆ ಪರಮಾತ್ಮನೇ ಈ ಭೂಲೋಕದಲ್ಲಿ ಆ ಮಾಯೆಯನ್ನು ಇಟ್ಟಿದ್ದಾನೆ. ನಾವು ಕೇಳಬಹುದು, ದೇವರು ಯಾಕೆ ಮಾಯೆ ಇಟ್ಟಿದ್ದಾನೆ? ಎಲ್ಲರನ್ನೂ ಒಳ್ಳೆಯವರನ್ನಾಗೆ ನಾವು ಹುಟ್ಟಿಸ್ಬೋದಾಗಿತ್ತಲ್ಲ, ಎಲ್ಲರನ್ನೂ ಸಜ್ಜನರಾಗೆ ಈ ಭೂಮಿ ಮೇಲೆ ತರ್ಬೋದಾಗಿತ್ತಲ್ಲ ಅಂತ ನಾವು ಕೇಳ್ತೀವಿ. ಆದರೆ ಹಿಂದಿನ ಜನ್ಮದ ಪಾಪಕರ್ಮಗಳ ಪ್ರಕಾರವಾಗಿ ಈ ಭೂಲೋಕದಲ್ಲಿ ನಾವು ಜನ್ಮ ತೆಗೆದುಕೊಂಡ ಮೇಲೆ ಆ ಮಾಯೆಗೆ ನಾವು ಬಲಿಯಾಗಲೇಬೇಕಾಗಿದೆ. ಎಂಥ ಹರಿಹರ ಬ್ರಹ್ಮಾದಿಗಳನ್ನು ಸಹ ತ್ರಿಮೂರ್ತಿಗಳನ್ನು ಸಹ ಬಿಡದೆ ಕಾಡಿರ್ತಕ್ಕಂಥದ್ದು ಆ ಮಾಯೆ. ಆ ಮಾಯೆಯನ್ನು ಗೆದ್ದವನೇ ಮಹಾದೇವ. ಮಹಾದೇವ ಅಂತ ನಾವು ಯಾರಿಗೆ ಹೇಳ್ತೀವಿ ಅಂತಂದರೆ, ಮಹಾದೇವ ಅನ್ನೋ ಶಬ್ದಕ್ಕೆ ಅತಿ ದೊಡ್ಡ ಏನು ನಾವು ಭಾಷಣವನ್ನು ಮಾಡಬೇಕಾಗಿಲ್ಲ. ಯಾರು ಮಾಯೆಯನ್ನು ಮೆಟ್ಟಿ ನಿಲ್ತಾರೆ, ಯಾರು ಮಾಯೆಯನ್ನು ಗಟ್ಟಿಯಾಗಿ ಕಟ್ಟಿ ಹಾಕ್ತಾರೆ, ಅವರು ಮಹಾದೇವನಾಗ್ತಾನೆ, ಮಹಾತ್ಮನಾಗ್ತಾನೆ. ಮಾಯೆಯನ್ನು ಗೆದ್ದವನೇ ಮಹಾತ್ಮ. ಅಂತಹ ಮಾಯೆಯಿಂದ ನಾವು ತಪ್ಪಿಸ್ಕೊಳ್ಬೇಕು ಅಂತಂದರೆ ನಮಗೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಇವೆಲ್ಲವೂ ಸಹ ನಮಗೆ ಗಟ್ಟಿಯಾಗಿರಬೇಕು. ಪೂರ್ವಜನ್ಮದ ಸುಕೃತನೂ ಇರಬೇಕು. ಯಾರು ಈ ಮಾಯೆಯನ್ನು ಗೆಲ್ತಾರೆ ಅವರಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ. ಯಾರು ಈ ಮಾಯೆಯನ್ನು ಗೆದ್ದು ಪರಮಾತ್ಮನ ಕಡೆ ಹೋಗ್ತಾರೆ ಅವರಿಗೆ ಇದೇ ಜನ್ಮ ಕಡೆಯಾಗುತ್ತೆ. ಈ ಮಾಯೆಯನ್ನು ಯಾರು ಇಟ್ಟಿದ್ದು ಅಂತ ಅನ್ನೋದಾದರೆ, ನಮ್ಮ ಮಡಿವಾಳ ಮಾಚಿದೇವರು ಹೇಳ್ತಾರೆ, ಶಿವನೊಡ್ಡಿದ ಮಾಯಾ ಗುಣದಿಂದ ತನ್ನನ್ನು ತಾನು ಅರಿಯದೆ ಅಜ್ಞಾನದಿಂದ 84 ಲಕ್ಷ ಜೀವರಾಶಿಗಳ ಯೋನಿಯಲ್ಲಿ ಹುಟ್ಟಿ ಶಿವನ ಕಾರುಣ್ಯದಿಂದ ಮನುಷ್ಯ ಜನ್ಮಕ್ಕೆ ಬಂದೆ. ಆ ಮನುಷ್ಯ ಜನ್ಮದೊಳಗೆ ಅಧಿಕವಾದ ಶಿವಭಕ್ತಿಯನ್ನು ಪಡೆದೆ. ಆ ಶಿವಭಕ್ತಿಯನ್ನು ಪಡೆದು ಆ ಶಿವಭಕ್ತಿಯನ್ನು ನಂಬಿ ಸತ್ಯ ಸದಾಚಾರವಿಡಿದು ನಡೆದು
ಏಕನಿಷ್ಠ ಲಿಂಗ ಪೂಜೆಯಿಂದ ತನ್ನ ಭವಂಗಳನ್ನು ಕಷ್ಟ ಕಾರ್ಪಣ್ಯಗಳನ್ನು ಗೆಲ್ಲದಿದ್ದೊಡೆ ಮೆಟ್ಟುವನು ಶಿವ ನರಕದೊಳಗೆ ಕಲಿದೇವರ ದೇವ. ನೋಡಿ, ಮಡಿವಾಳ ಮಾಚಿದೇವರು ಹೇಳ್ತಾರೆ, ಶಿವನೊಡ್ಡಿದ ಮಾಯಾಗುಣಗಳಿಂದ ತನ್ನ ತಾನು ಅರಿಯದೆ ಅಜ್ಞಾನದಿಂದ 84 ಲಕ್ಷ ಜೀವರಾಶಿಗಳ ಯೋನಿಯಲ್ಲಿ ಹುಟ್ಟಿ ಹುಟ್ಟಿ ಶಿವಕಾರುಣ್ಯದಿಂದ ಮನುಷ್ಯ ಜನ್ಮಕ್ಕೆ ಬಂದೆ. ಆ ಮನುಷ್ಯ ಜನ್ಮದೊಳಗೆ ಅಧಿಕವಾದ ಶಿವಭಕ್ತಿಯನ್ನು ಪಡೆದು ಆ ಶಿವಭಕ್ತಿಯನ್ನು ನಂಬಿ ಸತ್ಯ ಸದಾಚಾರವಿಡಿದು ನಡೆದು ಏಕಲಿಂಗ ನಿಷ್ಠೆ ಮತ್ತು ಪೂಜೆ ಶಿವಯೋಗ, ಇದರಿಂದ ನಾನು ಈ ಕಷ್ಟ ಭವಗಳನ್ನು ಗೆಲ್ಲದೇ ಇದ್ದರೆ ಏನು ಮಾಡ್ತಾನೆ ದೇವರು? ಮೆಟ್ಟುವನು ನರಕದೊಳಗೆ ಕಲಿದೇವರ ದೇವ. ಪರಮಾತ್ಮ ಅವನನ್ನು ನಾವು ಒಲಿಸ್ಕೊಳ್ಬಹುದು. ಏಕನಿಷ್ಠೆ, ಏಕದೇವರ ನಿಷ್ಠೆ, ಲಿಂಗ ಪೂಜೆ, ಶಿವಯೋಗ, ಏಕಲಿಂಗ ನಿಷ್ಠೆ. ಪರಮಾತ್ಮ ಒಬ್ಬನೇ ಇದ್ದಾನೆ, ಅವನು ನಿರಾಕಾರ ಶಿವ. ಅವನ ಸಾಕಾರ ಕುರುಹು ಲಿಂಗ. ಅವನನ್ನು ಸಾಕಾರ ಕುರುಹಾದ ಲಿಂಗದ ಮುಖಾಂತರ ಆ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತಹ ವಿಧಾನ ಏಕಲಿಂಗ ನಿಷ್ಠೆ, ಪೂಜೆ ಮತ್ತು ಶಿವಯೋಗ. ಇಷ್ಟು ಮಾಡಿಕೊಂಡು ನಾನು ಈ ಭವವನ್ನು ಗೆಲ್ಲದಿದ್ದೊಡೆ ಶಿವ ಏನು ಮಾಡ್ತಾನೆ? ನರಕದಲ್ಲಿಕ್ಕುವನು. ಹಂದಿಯಾಗದೆ, ಸೊಣಗನಾಗದೆ, ಮೃಗವಾಗದೆ, ಪಕ್ಷಿಯಾಗದೆ, ಕುರಿ ಬಳ್ಳಿ ಕತ್ತೆಯಾಗದೆ ಚಂದವಾಗಿತ್ತಯ್ಯ, ಚಂದವಾಗಿತ್ತಯ್ಯ. ಹಿಂದಣ ಜನ್ಮದಿಂದ ನಾನು ಹಿಂದು ಮಾಡಿದ ಪುಣ್ಯದಿಂದ ಈ ಮನುಷ್ಯ ಜನ್ಮಕ್ಕೆ ಬಂದು ನಾನು ಮುಕ್ತಿ ಪಡೆದನಯ್ಯ. ಮನುಷ್ಯ ಜನ್ಮ ಆ ಮೋಕ್ಷ ಮಾರ್ಗಕ್ಕೆ ಪವಿತ್ರವಾದ ಜನ್ಮವಾದ ಕಾರಣ ನಾನು ಮುಕ್ತಿ ಹೊಂದಿದೆನಯ್ಯ ಅಂತಾರೆ. ಮನುಷ್ಯನಿಗೆ ಪ್ರಾಣಿ ಜನ್ಮ ಇದೆಯಾ? ಮನುಷ್ಯನಿಗೆ ಪ್ರಾಣಿ ಜನ್ಮ ಇದೆಯಾ? ಈ ಮಾತು ಅನೇಕ ತರ್ಕಗಳಿಗೆ ಈಡು ಮಾಡಿಕೊಟ್ಟಿದೆ. ಅನೇಕ ವಿದ್ವಾಂಸರು, ದಾರ್ಶನಿಕರು, ಪೂಜ್ಯರು, ಧರ್ಮ ಸಂದೇಶವಾಹಕರು, ತಪಸ್ವಿಗಳು ಒಂದೊಂದು ರೀತಿ ಹೇಳಿದ್ದಾರೆ. ಅನೇಕ ಧರ್ಮಗ್ರಂಥಗಳೂ ಸಹ ಇದ್ರ ಬಗ್ಗೆ ಸರಿಯಾಗಿ ವ್ಯಾಖ್ಯಾನವನ್ನು ಕೊಟ್ಟಿಲ್ಲ. ಮನುಷ್ಯನಿಗೆ ಪ್ರಾಣಿ ಜನ್ಮ ಇದೆಯಾ? ಪ್ರಾಣಿಗಳಿಗೆ ಮನುಷ್ಯ ಜನ್ಮ ಇದೆಯಾ? ಪ್ರಾಣಿಗಳು ಮನುಷ್ಯರಾಗ್ತಾರಾ? ಮನುಷ್ಯರು ಪ್ರಾಣಿಗಳಾಗ್ತಾರಾ? ಇದು ಇವತ್ತಿಗೂ ಕೂಡ ಅಸ್ಪಷ್ಟವಾಗಿದೆ. ಆದರೆ ನಮ್ಮ ಶರಣರು 84 ಲಕ್ಷ ಜೀವರಾಶಿಗಳಲ್ಲಿ ಬರ್ತೀಯಪ್ಪ ನೀನು ಅಂತ ಹೇಳ್ತಾರೆ. 84 ಲಕ್ಷ ಜೀವರಾಶಿಗಳು ಅಂತಂದಾಗ ಈ ಭೂಮಿಯ ಮೇಲೆ ಇರ್ತಕ್ಕಂಥ ಯಾವ್ಯಾವ ಜೀವರಾಶಿಗಳಿದಾವೋ ಆ ಎಲ್ಲದರಲ್ಲೂ ಹುಟ್ಟಿ 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 ಕೊನೆಯದಾಗಿ ಮೋಕ್ಷ ಪಡ್ಕೊಳ್ಳಿಕ್ಕೋಸ್ಕರ ಮನುಷ್ಯ ಜನ್ಮಕ್ಕೆ ಬರ್ತಾನೆ ಅಂತಕ್ಕಂಥದ್ದು ಶರಣರ ಮಾತಾಗಿದೆ. ಇಲ್ಲಿ ಶರಣರು ಏನು ಮಾಡ್ತಾರೆ ಅಂತಂದರೆ, ಮನುಷ್ಯ ಜನ್ಮದಲ್ಲಿ ನೀನು ಬಂದು ಮೋಕ್ಷವನ್ನು ಪಡ್ಕೊಳ್ಳಲಿಲ್ಲ ಅಂತಂದರೆ ನೀನು ಮತ್ತೆ ವಾಪಸ್ ಹೋಗಬೇಕಾಗುತ್ತೆ. ವಾಪಸ್ ಹೋಗಬೇಕು ಅಂತಂತಂದರೆ ಇದು ಕೊನೆಯ ಜನ್ಮ, ಮನುಷ್ಯನ ಜನ್ಮ ಕೊನೆಯ ಜನ್ಮ. ಆ ಜನ್ಮದಿಂದ ನೀನು ಶಿವಲೋಕಕ್ಕೆ ದಾಟ್ಕೊಂಡ್ಬಿಡ್ಬೇಕು, ಮುಕ್ತಿಯನ್ನು ಪಡ್ಕೊಂಡು ಬಿಡಬೇಕು. ನೀನು ಮುಕ್ತಿಯನ್ನು ಪಡ್ಕೊಂಡು ಶಿವಲೋಕಕ್ಕೆ ಹೋಗಲಿಲ್ಲ ಅಂತಂತಂದರೆ ಮತ್ತೆ ಬ್ಯಾಕ್ ಟು ಪೆವಿಲಿಯನ್, ಮತ್ತೆ ನೀನು ಅಲ್ಲಿಂದ ಜನ್ಮ ತಾಳ್ಕೊಂಡು ಬರಬೇಕಾಗುತ್ತೆ ಎಂಬುದಾಗಿ. ಅಥವಾ ನೀನು ಎಷ್ಟು ಕರ್ಮಗಳನ್ನು ಮಾಡಿರ್ತೀವಿ, ಎಷ್ಟು ಪಾಪದ ಶೇಷ ಇರ್ತದೋ ಅಲ್ಲಿಂದಲೂ ಕೂಡ ನಿನಗೆ ಜನ್ಮ ಪ್ರಾರಂಭ ಆಗುತ್ತೆ. ನೋಡಿ, ಈ ಜನ್ಮದಲ್ಲಿ ನಾವು ಎಲ್ಲ ಇನ್ನೊಂದು ಸ್ವಲ್ಪ ಪಾಪ ಮಾತ್ರ ಇರ್ತದೆ. ಆ ಸ್ವಲ್ಪ ಪಾಪದ ಕಾರಣದಿಂದ ನಮಗೆ ಸ್ವರ್ಗ ಸಿಕ್ಕಲ್ಲ. ಅಂದರೆ ನಾವು ಒಂದು 5 ಮಾರ್ಕ್ಸಲ್ಲಿ ಫೇಲ್ ಆಗಿಬಿಡ್ತೀವಿ. 5 ಮಾರ್ಕ್ಸಲ್ಲಿ ಫೇಲ್ ಆದಂಥವ್ರಿಗೆ ದೇವರು ಏನು ಮಾಡ್ತಾನೆ ಅಂತಂದರೆ ಹಿಂದಿನ ಜನ್ಮವನ್ನು ಕೊಟ್ಟು ಅಲ್ಲಿ ಅವರಿಗೆ ಈ ಏನು ಅವರೊಂದು 5% ಅವರು ಸ್ವರ್ಗವನ್ನು ಮಿಸ್ ಮಾಡಿಕೊಂಡ್ರೋ ಅದಕ್ಕೆ ಅವ್ರು ಏನು ಮಾಡ್ತಾರೆ, ಮುಂದಿನ ಜನ್ಮದಲ್ಲಿ ಅವರಿಗೆ ಒಂದು ಒಳ್ಳೆಯ ಜನ್ಮವನ್ನು ಕೊಟ್ಟು, ಒಳ್ಳೆಯ ಪದವಿಯನ್ನು ಕೊಟ್ಟು, ಒಳ್ಳೆಯ ಸ್ಥಾನಮಾನವನ್ನು ಕೊಟ್ಟು ಅವರಿಗೆ
ಆ 5% ಪಾಪವನ್ನು ಕಳ್ಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ದೇವರು ಮಾಡಿಕೊಡ್ತಾನೆ. ಅದು ಅವನಿಗೆ ಪರೀಕ್ಷೆಯ ಕಾಲ. ಅಥವಾ ಯಾರೋ ಒಬ್ಬರು 20% ಕಡಿಮೆ ಮಾರ್ಕ್ಸ್ ಆಗಿ ಸ್ವರ್ಗದಿಂದ ಅವರು ಮಿಸ್ ಹೊಡೆದ್ರು ಅಂತ ಇಟ್ಕೊಳ್ಳೋಣ, ಅಲ್ಲಿಂದ ವಂಚಿತರಾದರು, ಸ್ವರ್ಗ ಹೋಗಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತ ಇಟ್ಕೊಳ್ಳೋಣ. ಅವ್ರಿಗೂ ಸಹ ಇನ್ನು ಮುಂದಿನ ಜನ್ಮದಲ್ಲಿ ಅವರ ಪಾಪ ಕರ್ಮಗಳ ಪ್ರಕಾರವಾಗಿ ಅವರು ಜನ್ಮ ಎತ್ಕೊಳ್ತಾರೆ. ಕೆಲವರು ನೋಡ್ರಿ ಏನೂ ಮಾಡಿರಲ್ಲ, ಬಡ ಕುಟುಂಬದಲ್ಲಿ ಹುಟ್ಟಿರ್ತಾರೆ. ಆ ಬಡ ಕುಟುಂಬದಲ್ಲಿ ಹುಟ್ಟಿದಂಥ ಮನುಷ್ಯ ಕೋಟಾನುಕೋಟಿ ಆಸ್ತಿ ಇರ್ತಕ್ಕಂಥ ಮಠಗಳಿಗೆ ಸ್ವಾಮೀಜಿ ಆಗ್ತಾರೆ. ಈಗ ಇಂದಿನ ನಮ್ಮ ದಿನಮಾನದಲ್ಲಿ ನಾವು ನೋಡ್ತಾ ಇದ್ದೀವಿ, ಕೆಲವರು ಅತಿ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಜನ್ಮ ತೆಗೆದುಕೊಳ್ತಾರೆ, ಸುಂದರವಾದ ದೇಹವನ್ನು ಧರಿಸ್ಕೊಳ್ತಾರೆ, ಬೇಕಾದಷ್ಟು ಕೋಟಿ ಕೋಟಿ ಆಸ್ತಿಗೆ ವಾರಸುದಾರರಾಗಿ ಹುಟ್ಟುತ್ತಾರೆ. ಇನ್ನು ಕೆಲವರು ಕುರುಡರಾಗಿ ಕುಂಟರಾಗಿ ಹುಟ್ಟುತ್ತಾರೆ, ಮತ್ತು ಕೆಲವರು ಪಾಪಿಗಳಾಗಿ ಹುಟ್ಟುತ್ತಾರೆ, ಶ್ರೀಮಂತ ಮಧ್ಯಮ ವರ್ಗದವರಾಗಿ ಹುಟ್ಟುತ್ತಾರೆ. ಹೀಗೆ ಅವರು ಕರ್ಮಶೇಷ ಫಲಗಳ ಪ್ರಕಾರವಾಗಿ ಅವರು ಜನ್ಮ ತಗೊಳ್ಳೋದ್ರ ಜೊತೆಗೆ ಯಾರು ಸ್ವರ್ಗ ಪ್ರಾಪ್ತಿಗೆ ಕಡಿಮೆ ಅಂಕಗಳಿಂದ ಫೇಲ್ ಆಗ್ತಾರಲ್ಲ, ಅವರು ಮುಂದಿನ ಜನ್ಮದಲ್ಲಿ ಉತ್ತಮವಾದಂಥ ಜನ್ಮವನ್ನು ತೆಗೆದುಕೊಂಡು ಅಲ್ಲಿ ಅವರ ಕರ್ಮವನ್ನು ಕಳೆದುಕೊಂಡು ಅವರು ಸ್ವರ್ಗವನ್ನು ಪ್ರಾಪ್ತಿ ಮಾಡಿಕೊಳ್ತಾರೆ. ಅಂತಂದರೆ ಈ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಇನ್ನು ನಾವು ಮುಂದಕ್ಕೆ ಹೋಗ್ಬೇಕೆ ಹೊರತು ಹಿಂದಕ್ಕೆ ಬರೋಂಗಿಲ್ಲ ಎಂಬುದಾಗಿ ನಮ್ಮ ಶರಣರು ಹೇಳೋದ್ರ ಜೊತೆಗೆ, ಒಂದು ವೇಳೆ ನೀನು ಮನುಷ್ಯ ಜನ್ಮದಿಂದ ನೀನು ಹಿಂದಕ್ಕೆ ಹೋಗೋದಾದರೆ, ಹೋಗ್ತೀಯ ಅನ್ನೋದಾದರೆ ಹೇಳ್ತಾರೆ ಶರಣರು, ಹಂದಿಯಾಗದೆ, ಸೊಣಗನಾಗದೆ ಅಂದರೆ ನಾಯಿ, ಮೃಗನಾಗದೆ, ಪಕ್ಷಿಯಾಗದೆ, ಕುರಿ ಬಳ್ಳು ಕತ್ತೆಯಾಗದೆ, ಚಂದವಾಯಿತು ಚಂದವಾಯಿತು ಈ ಜನ್ಮ, ಈ ಮನುಷ್ಯ ಜನ್ಮ. ಹಿಂದಣ ಜನ್ಮದ ಪರಿಯಲ್ಲಿ ಮಾನವನಾಗಿ ಹುಟ್ಟಿ ಚಂದವಾಗಿತ್ತು ಚಂದವಾಗಿತ್ತು, ಹಿಂದಿನ ಜನ್ಮದ ಸುಕೃತ, ಹಿಂದಿನ ಜನ್ಮದ ಪುಣ್ಯ, ಈ ಜನ್ಮದಲ್ಲಿ ಮನುಷ್ಯ ಜನ್ಮಕ್ಕೆ ಬಂದಿದ್ದೀನಿ. ಯಾಕೆ ಅಂದರೆ ಮನುಷ್ಯ ಜನ್ಮದಲ್ಲಿ ನಾವು ಮುಕ್ತಿಯನ್ನು ಪಡ್ಕೊಳ್ಬೋದು, ಹುಟ್ಟು ಸಾವುಗಳ ಚಕ್ರದಿಂದ ನಾವು ಈಚೆ ಬರ್ಬೋದು, ಭಗವಂತನನ್ನು ನೋಡ್ಬೋದು, ಶಿವನನ್ನು ನೋಡ್ಬೋದು. ಈ ಚಂದವಾದ ದೇಹ, ಈ ಚಂದವಾದಂತಹ ಬದುಕು ತಂದೆ ಸೊಡ್ಡಳಂಗೆ ಶರಣೆಂದು ಬದುಕಿದೆನಯ್ಯ. ಇಲ್ಲಿ ಶರಣರು ಹೇಳ್ತಾರೆ, ಇಂಥ ಚಂದವಾದಂಥ ದೇಹವನ್ನು ಕೊಟ್ಟು, ಇಂಥ ಚಂದವಾದಂತಹ ಈ ಬದುಕನ್ನು ಕೊಟ್ಟು ನನಗೆ ಮುಕ್ತಿ ಮಾರ್ಗವನ್ನು ಪಡೆದುಕೊಳ್ಳಲು ಅವಕಾಶವನ್ನು ಕೊಟ್ಟಂತಹ ಆ ಪರಮಾತ್ಮನಿಗೆ ಶರಣು, ಆ ಶಿವನಿಗೆ ಶರಣು ಅಂತ ಹೇಳಿ ನಾನು ಬದುಕ್ತೀನಪ್ಪ. ಈ ಜನ್ಮದಲ್ಲಿ ನಾನು ಕೊನೆಗಾಗಿ ನಾನು ಮೋಕ್ಷವನ್ನು ಪಡ್ಕೊಳ್ತೀನಿ ಎಂಬುದಾಗಿ, ನಾನು ಇನ್ನು ಹಿಂದಕ್ಕೆ ಹೋಗೋದಿಲ್ಲ, ಯಾವ ಪ್ರಾಣಿ ಜನ್ಮಕ್ಕೆ ನಾನು ಹೋಗೋದಿಲ್ಲ, ಪಕ್ಷಿ ಜನ್ಮಕ್ಕೆ ಹೋಗೋದಿಲ್ಲ. ಈ ಸಿಕ್ಕಿರ್ತಕ್ಕಂಥ ಈ ಜನ್ಮವನ್ನೇ ಸದುಪಯೋಗಪಡಿಸಿಕೊಂಡು ಈ ಜನ್ಮದಲ್ಲಿ ಮುಕ್ತಿಯನ್ನು ಪಡೆದುಕೊಂಡು ನಾನು ಶರಣನಿಗೆ, ಆ ಪರಮಾತ್ಮನಿಗೆ ಶರಣಾಗಿ, ನಾನೂ ಶರಣನಾಗಿ ಅವನಿಗೆ ಪರಮಾತ್ಮನಿಗೆ ಶರಣಾಗಿ ನಾನು ಬದುಕುತ್ತೀನಿ ಅಂತೇಳ್ಬಿಟ್ಟು ನಮ್ಮ ಶರಣರು ಹೇಳ್ತಾರೆ. ಆದ್ದರಿಂದ ಬಂಧುಗಳೇ, ಈ ಜನ್ಮವನ್ನು ನಾವು ಬಹಳ ಅಮೂಲ್ಯವಾದಂತಹ ಜನ್ಮ ಅಂತ ತಿಳ್ಕೊಂಡು ಇದೇ ಜನ್ಮವನ್ನು ಕಡೆ ಮಾಡಿಕೊಳ್ಳಿಕ್ಕೆ ನಾವು ಏನೇನು ಮಾಡಬೇಕು ಎಲ್ಲವನ್ನು ಮಾಡಿ ಆ ಶಿವನಿಗೆ ಯಾವ ರೀತಿ ಶರಣಾಗಬೇಕು ಎಲ್ಲವನ್ನು ಅವನಿಗೆ ಸಮರ್ಪಿಸಿ ನಮ್ಮ ಆತ್ಮ ಸಮರ್ಪಣೆ ಮಾಡಿ ನಾವು ಶರಣಾಗಿದ್ದೇ ಆದರೆ ಇದೇ ಜನ್ಮನವನ್ನು ನಾವು ಕಡೆ ಮಾಡ್ಕೊಳ್ತೀವಿ.